ಇಂಟ್ರೆಸ್ಟಿಂಗ್ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದಲ್ಲಿ ದೇವಸ್ಥಾನಗಳೇ ನಾಪತ್ತೆಯಾಗಿದೆ ಅಂತ ಹೇಳಿದರೆ ನೀವು ನಂಬ್ತೀರಾ? ನಂಬಲೇಬೇಕು. ರಾಜ್ಯ ಸರ್ಕಾರವೇ ಕೊಟ್ಟಿರುವಂಥ ಅಂಕಿಅಂಶದಲ್ಲಿ ಇದರ ಉಲ್ಲೇಖ ಇದೆ. ರಾಜ್ಯದಲ್ಲಿ 4,000ಕ್ಕೂ ಅಧಿಕ ದೇವಸ್ಥಾನಗಳೇ ನಾಪತ್ತೆಯಾಗಿದೆಯಂತೆ. 34,566 ದೇವಾಲಯಗಳ ಪೈಕಿ 4,170 ದೇವಸ್ಥಾನಗಳು ಕಣ್ಮರೆಯಾಗಿದ್ದಾವೆ. ಅಧಿಕಾರಿಗಳ ಪರಿಶೀಲನೆ ವೇಳೆ ದೇಗುಲಗಳು ನಾಪತ್ತೆಯಾಗಿದೆ ಎನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ಪರಿಶೀಲನೆ ಹೆಂಗೆ ಮಾಡಿದ್ರು ಅಂತಂದ್ರೆ, ಈ ಅರ್ಚಕರಿಗೆ ಕೊಡುವಂಥ ಸಹಾಯಧನ ಏನಿದೆ, ತಸ್ತೀಕು ಅಂತ ಏನು ಕರೀತಾರೆ, ಅದರಲ್ಲಿ ಅಕ್ರಮ ಆಗ್ತಿದೆ ಅನ್ನುವಂಥ ವಿಚಾರ ಆಯಿತು. ಅದನ್ನು ಪರಿಶೀಲನೆ ಮಾಡಿದಾಗ ಸುಮಾರು 4,000 ದೇವಸ್ಥಾನಗಳು ಅಸ್ತಿತ್ವದಲ್ಲೇ ಇಲ್ಲ ಅನ್ನೋದು ಗೊತ್ತಾಗಿದೆ. ಅಸ್ತಿತ್ವದೇ ಇಲ್ಲದ ದೇವಸ್ಥಾನಗಳ ಹೆಸರಲ್ಲಿ ಅರ್ಚಕರು ತಸ್ತೀಕು ಪಡಿತಾ ಇದ್ರು ಅನ್ನೋದು ಪರಿಶೀಲನೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಮುಜರಾಯಿ ಇಲಾಖೆ ಯಾವತ್ತೂ ಹೇಳೋದು ಸುಮಾರು 34,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ. ಬಟ್ ಈಗ ನೋಡಿದ್ರೆ ಆ 34,000 ದೇವಸ್ಥಾನಗಳ ಪೈಕಿ 4,000 ದೇವಸ್ಥಾನಗಳು ಅಸ್ತಿತ್ವದಲ್ಲೇ ಇಲ್ಲ. ದಾಖಲೆಯಲ್ಲಿದೆ, ಆ ದೇವಸ್ಥಾನ ಇದೆ ಅನ್ನೋದಕ್ಕೆ ಕುರುಹೇ ಇಲ್ಲ. ವಿಚಿತ್ರ ಕೇಸ್ ಇದು ಸದ್ಯ ಬೆಳಕಿಗೆ ಬಂದಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳು ಕಣ್ಮರೆಯಾಗಿದ್ದಾವೆ ನೋಡ್ತಾ ಇದ್ದೀರಿ. ಬೆಳಗಾವಿಯಲ್ಲಿ 1,788 ದೇವಸ್ಥಾನಗಳು, ಗದಗದಲ್ಲಿ 515, ರಾಯಚೂರಲ್ಲಿ 275, ಉಡುಪಿಯಲ್ಲಿ 232, ಯಾದಗಿರಿಯಲ್ಲಿ 175, ಚಾಮರಾಜನಗರದಲ್ಲಿ 142 ದೇವಸ್ಥಾನಗಳು. ಈ ದೇವಸ್ಥಾನದ ಹೆಸರಲ್ಲಿ ಅರ್ಚಕರಿಗೆ ತಸ್ತೀಕು ಹೋಗ್ತಾ ಇತ್ತು ಮುಜರಾಯಿ ಇಲಾಖೆಯಿಂದ, ಧಾರ್ಮಿಕ ದತ್ತಿ ಇಲಾಖೆಯಿಂದ. ಆದರೆ ಹುಡುಕಿದಾಗ ಇಂಥದ್ದೊಂದು ದೇವಸ್ಥಾನ ಇದೆಯಾ ಅಂತ ನೋಡಿದಾಗ ಅಂಥ ದೇವಸ್ಥಾನವೇ ಇಲ್ಲ. 4,170 ದೇವಸ್ಥಾನಗಳು ಕಣ್ಮರೆಯಾಗಿದ್ದಾವೆ. ದಾಖಲೆಗಳಲ್ಲಿ ಇರುವಂಥ ದೇವಸ್ಥಾನ ಅಸ್ತಿತ್ವದಲ್ಲಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, ಇದು ದೇವಸ್ಥಾನಗಳು ಕಣ್ಮರೆಯಾಗಿರೋದಾ ಅಥವಾ ಅಸ್ತಿತ್ವವೇ ಇಲ್ಲದಂಥ ದೇವಸ್ಥಾನಗಳ ಹೆಸರಲ್ಲಿ ಇಷ್ಟು ವರ್ಷಗಳ ಕಾಲ ತಸ್ತೀಕು ಪಡಿತಾ ಇದ್ದಿದ್ದ? ರಕ್ಷಿತ್, ನಾವು ಇದುವರೆಗೂ ಕೂಡ ರಸ್ತೆ ಕಾಮಗಾರಿಗೆ ಹಳೆ ಬಿಲ್ಲು, ಹಳೆ ಕಲ್ಲು, ಹೊಸ ಬಿಲ್ ನ ಮಾಡ್ತಾರೆ ಅಂತ ನೋಡಿದ್ವಿ. ಆಗದೇ ಇರುವಂತ ಕಾಮಗಾರಿಗಳಿಗೂ ಕೂಡ ಬಿಲ್ ತಗೊಳ್ಳೋದನ್ನ ನೋಡಿದ್ವಿ. ದೇವಸ್ಥಾನಕ್ಕೆ ಹೋಗೋದೇನೆ ನಾವು ಸಾಮಾನ್ಯವಾಗಿ ಅಲ್ಲಿ ಒಂದು ನಿಯಮ ಇರುತ್ತೆ, ನಂಬಿಕೆ ಇರುತ್ತೆ ಅಂತೇಳಿ. ಆದ್ರೆ ದೇವಸ್ಥಾನದ ಹೆಸರಲ್ಲೂ ಕೂಡ ಒಂದು ಸತತವಾಗಿ ಅಂದ್ರೆ ಸುಮಾರು ದಶಕಗಳಿಂದ ಲೂಟಿ ನಡೀತಿದೆ ಅನ್ನೋದು ಈ ಒಂದು ಸಮೀಕ್ಷೆಯಿಂದ ಬಯಲಾಗಿರ್ತಕ್ಕಂಥದ್ದು. 2020ನೇ ಇಸ್ವಿಲಿ ಈ ಒಂದು ಸಮೀಕ್ಷೆ ಶುರು ಆಗಿದೆ. ಯಾಕಂತಂದ್ರೆ ಈ ರೀತಿಯಾಗಿ ತಸ್ತೀಕ್ ಹಣವನ್ನ ಸಾಕಷ್ಟು ಜನ ಒಂದೇ ದೇವಸ್ಥಾನದ ನಾಲ್ಕು ದೇವಸ್ಥಾನದ ಹೆಸರಿನಲ್ಲಿ ಒಬ್ಬರೇ ತಗೊಂತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ಸಮೀಕ್ಷೆ ಶುರುವಾಗಿದೆ. ಭೌತಿಕವಾಗಿ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಆದೇಶವನ್ನ ಮಾಡಿರ್ತಾರೆ. ಆದ್ರೆ ಇದೀಗ ಒಂದ್ ರೀತಿಯಾಗಿ ಬೆಚ್ಚಿ ಬೀಳುವಂತಹ ವಿಚಾರ ಅಂತ ಅನ್ಸುತ್ತೆ. ಇದನ್ನ ನೋಡಿದಾಗ ಸಾಕಷ್ಟು ವರ್ಷಗಳಿಂದ ಇಲ್ದನೇ ಇರುವಂತಹ ದೇವಸ್ಥಾನಗಳ ಹೆಸರಲ್ಲಿ ತಸ್ತೀಕ್ ಹಣವನ್ನ ತೆಗೆದುಕೊಳ್ತಿದ್ದಾರೆ. ಅಭಿವೃದ್ಧಿಯ ನಿಟ್ಟಿನಲ್ಲೂ ಸಾಕಷ್ಟು ಹಣ ಕೂಡ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು ಈಗ ಬಯಲಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಈ ಒಂದು ದೇವಸ್ಥಾನಗಳು ಇಲ್ದನೆ ಇದ್ರೂ ಕೂಡ ಅಧಿಕಾರಿಗಳು ಯಾವ ರೀತಿಯಾಗಿ ಬಿಲ್ ಮಾಡ್ತಾ ಇದ್ರು ಅನ್ನೋದು ಕೂಡ ಇವಾಗ ಸಾಕಷ್ಟು ಒಂದು ಪ್ರಶ್ನಾರ್ಥಕವಾಗಿ ಉಳಿದಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ನಾವು ಕೇಳಿದಾಗ ಅಂದ್ರೆ ಸಾಕಷ್ಟು ಈ ಬಗ್ಗೆ ನಾವು ಸಚಿವರನ್ನ ವಿಚಾರಿಸಿದಾಗ ಅವ್ರು ಹೇಳುವಂತದ್ದು ಜಿಲ್ಲೆಗಳ ವಿಂಗಡಣೆ ಆದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದಾಖಲಾತಿಗಳು ಮಿಸ್ ಆಗಿದೆ ಅಂತಕ್ಕಂಥ ಮಾಹಿತಿಗಳನ್ನ ಹೇಳ್ತಾರೆ. ದಾಖಲಾತಿಗಳು ಮಿಸ್ ಆಗಿರ್ಬೋದು, ಆದ್ರೆ ದೇವಸ್ಥಾನಗಳನ್ನ ಜಿಲ್ಲೆಗಳು ವಿಂಗಡಣೆ ಆದಾಗ ಹೊಡೆದಾಕುವಂತಹ ಒಂದು ಏನು ಕೆಲಸ ಆಗಲ್ಲ. ಅದ್ರಲ್ಲೂ ಕೂಡ ನಾವು ನೋಡ್ಬಹುದು ಬಹಳಷ್ಟು ಹೆಚ್ಚಿನ ಒಂದು ಡಿಸ್ಟಿಕ್ ಗಳಲ್ಲಿ ಜಿಲ್ಲಾ ವಿಂಗಡಣೆಗಳ ಆಗೇ ಇಲ್ಲ. ಅಂತಹ ಒಂದು ಡಿಸ್ಟ್ರಿಕ್ಟ್ ಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಗಳು ಕಣ್ಮರೆಯಾಗಿದೆ. ಅಂದ್ರೆ ಇಲ್ದನೇ ಇರುವಂತಹ ದೇವಸ್ಥಾನಗಳಿಗೆ ಹಣವನ್ನ ಪಡ್ಕೊಂತಾ ಇದ್ರ ಅನ್ನುವಂಥದ್ದು. ಆ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ದೇವಸ್ಥಾನಗಳೇ ಇಲ್ದನೇ ಇರುವಂತಹ ವರದಿಗಳನ್ನ ಕೂಡ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ತಗೊಂತಾರೆ ಅಂದ್ರೆ ಇಲ್ದನೇ ಇರುವಂತಹ ದೇವಸ್ಥಾನಗಳಿಗೆ ಇಷ್ಟು ವರ್ಷಗಳಿಂದ ಹಣವನ್ನ ಪಡ್ಕೊಂಡಂತಹವರಿಗಿರ್ಬೋದು, ಹಣವನ್ನ ಕೊಟ್ಟಂತಹ ಅಧಿಕಾರಿಗಳಿಗಿರ್ಬೋದು, ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂತಾರೆ. ನಿಜವಾಗ್ಲೂ ಒಂಥರ ಕ್ರಿಮಿನಲ್ ಅಫೆನ್ಸ್ ಅಂತಾನೆ ಅನ್ಸುತ್ತೆ. ಇದನ್ನ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರ್ಚಬಹುದು ಅಷ್ಟು ಮಟ್ಟಿಗೆ ಮಣ್ಣೆರ್ಚುವಂತ ಕೆಲಸ ಇಲ್ಲ ಆಗಿದೆ. ಅಧಿಕಾರಿಗಳಿಂದಲೂ ಕೂಡ ಆಗಿದೆ. ಹಾಗೇನೆ ಯಾರೆಲ್ಲ ಈ ಹಣವನ್ನ ತೆಗೆದುಕೊಂಡ್ರು ಅಂತಹ ಅರ್ಚಕರಿಂದಲೂ ಕೂಡ ಆಗಿರ್ತಕ್ಕಂಥದ್ದು. ಅದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ರಕ್ಷತೆ, ಥ್ಯಾಂಕ್ ಯು ರಕ್ಷಾ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.